ನಂದಿಹಳ್ಳಿ ಗ್ರಾಮದ ಕೆರೆ ಕಟ್ಟೆ ಮೇಲೆ ನಾನು ನಿಂತಿದ್ದೇನೆ. ಇಲ್ಲೊಂದು ಐತಿಹಾಸಿಕವಾದಂತಹ ಶಾಸನ ದಾಖಲೆಯಾಗಿದೆ ಮತ್ತು ಇಲ್ಲೊಂದು ದೇವಾಲಯ ಇತ್ತು ಅಂತೇಳಿ ಶಾಸನದಲ್ಲಿ ದಾಖಲೆಯಾಗಿದೆ. ಆ ಶಾಸನ ಎಲ್ಲಿದೆ, ಆ ಮಾಹಿತಿ ಏನು ತಿಳಿಸ್ಕೊಡುತ್ತೆ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಎಪಿಗ್ರಾಫಿಯ ಕರ್ನಾಟಕ ಸಂಪುಟ 25 ಚಿಕ್ಕನಾಯಕನಹಳ್ಳಿ ಶಾಸನ ಸಂಖ್ಯೆ 39ರಲ್ಲಿ ಕೆರೆ ಏರಿ ಮೇಲೆ ಒಂದು ಶಾಸನ ಇತ್ತು ಅಂತೇಳಿ ದಾಖಲೆಯಾಗಿತ್ತು. ಅದನ್ನು ಹುಡ್ಕೊಂಡು ಬಂದಾಗ ಇಲ್ಲಿನ ಸ್ಥಳೀಯರಾದಂತಹ ಗಂಗಾಧರಪ್ಪನವರು ನನಗೆ ಇಲ್ಲೊಂದು ಶಾಸನ ತೋರಿಸಿದರು. ಈ ಶಾಸನ 1171ರಲ್ಲಿ ಹೊಯ್ಸಳ ವೀರ ನರಸಿಂಹದೇವನು ದೂರ ಸಮುದ್ರದಿಂದ ಆಳ್ವಿಕೆ ಮಾಡುವಂತಹ ಸಮಯದಲ್ಲಿ ಗೋವಿದೇವನು ಹುಳಿಯಾರು ಪ್ರದೇಶದಲ್ಲಿ ಮಹಾಸಾಮಂತನಾಗಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಆಗ ಮಾಧವದೇವ ಅನ್ನೋರು ನಂದಿಹಳ್ಳಿ ಗ್ರಾಮದಲ್ಲಿ ಒಂದು ಕೆರೆಯನ್ನು ಕಟ್ಟಿಸಿ ಮತ್ತು ಆ ಕೆರೆಯ ಬಳಿ ಒಂದು ಸಾತಲೇಶ್ವರ ದೇವಾಲಯವನ್ನು ಕಟ್ಟಿಸಿದಂತಹ ಮಾಹಿತಿ ಈ ಶಾಸನದಲ್ಲಿದೆ. ದೇವಾಲಯ ಮತ್ತು ಕೆರೆಯನ್ನು ಕಟ್ಟಿಸಿದ ಮೇಲೆ ದೇವಾಲಯದ ಪೂಜಾ ಕೈಂಕರ್ಯಗಳಿಗೆ ಇಲ್ಲಿನ ಗದ್ದೆ ಜಮೀನುಗಳನ್ನು, ಬೆದ್ದಲು ಜಮೀನುಗಳನ್ನು ದಾನವಾಗಿ ನೀಡಿರುವಂತಹ ಶಾಸನ ಇಲ್ಲಿದೆ. ಈ ಶಾಸನ ಯಾವ ಸ್ಥಿತಿಯಲ್ಲಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ಇದು ಕೆರೆ ಏರಿ ಮೇಲೆ ರಸ್ತೆ ಮಾಡಿದ್ದಾರೆ. CC ರಸ್ತೆ ಮಾಡಬೇಕಾದ್ರೆ ಹಿಂದೆ ಸುಮಾರು ಒಂದು 4-5 ತಿಂಗಳ ಮುಂಚೆ ಶಾಸನ ಕಾಣೋದಂತೆ ಚೆನ್ನಾಗಿ. ಆದರೆ ಈಗ CC ರಸ್ತೆ ಮಾಡಿರೋದ್ರಿಂದ ಅವಾಗ ಮಣ್ಣು ಹಾಕಿ ಮುಚ್ಚಿದ್ದಾರೆ. ಮುಕ್ಕಾಲು ಭಾಗ ಮುಚ್ಚೋಗಿದೆ. ಇದೇ ಶಾಸನ ನೋಡಿ. ಮೇಲ್ಭಾಗದಲ್ಲಿ ಸೂರ್ಯ, ಚಂದ್ರ, ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವಂತಹ ಯತಿ ಶಿಲ್ಪ, ಮುಂಭಾಗದಲ್ಲಿ ಹಸು ಮತ್ತು ಕರು, ಇಷ್ಟು ಚಿತ್ರ ಕಾಣುತ್ತೆ. ಕೆಳಭಾಗದಲ್ಲಿ ಅಕ್ಷರ ಇದೆ, ಆದರೆ ಇದು ಮುಚ್ಚೋಗಿರೋದ್ರಿಂದ ನಮಗೆ ನೋಡೋದಕ್ಕೆ ಸಾಧ್ಯವಾಗಿಲ್ಲ. 1171ರ ಕಾಲದ ಶಾಸನ ಇದು. ಇಲ್ಲಿನ ದೇವಾಲಯ ಮತ್ತು ಕೆರೆ ಕಟ್ಟಿರೋ ಬಗ್ಗೆ ಉಲ್ಲೇಖ ಇರೋವಂಥದ್ದು. ಈ ರೀತಿ ಹಾಳಾಗಿ ಬಿದ್ದಿದೆ. ಸಂರಕ್ಷಣೆ ಮಾಡುವ ಅವಶ್ಯಕತೆ ಜರೂರಿದೆ. ದಯಮಾಡಿ ಸಂಬಂಧಪಟ್ಟ ಸ್ಥಳೀಯರು ಇದನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ. 1171ರಲ್ಲಿ ಕಟ್ಟಿದಂತಹ ಹೊಯ್ಸಳರ ಕಾಲದ ಕೆರೆ ಇದು. ನಂದಿಹಳ್ಳಿಯಲ್ಲಿ ಕೆರೆ ಇದೆ. ಇದೇ ಕೆರೆ ಕಟ್ಟಿರೋವಂಥದ್ದು ಮತ್ತು ದೇವಾಲಯ ಊರಲ್ಲಿದೆ.